ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರಿ ಇಬ್ಬರನ್ನ ದೂರ ಮಾಡೋ ಪ್ರಯತ್ನದಲ್ಲಿ ಜಯಸಿಂಹ ಇದ್ದಾರೆ. ಹಾಗಿದ್ರೆ ಇಬ್ಬರನ್ನ ದೂರ ಮಾಡೋದ್ರಲ್ಲಿ ಜಯಸಿಂಹ ಯಶಸ್ವಿ ಆಗ್ತಾರ? ಸೀತಾಲಕ್ಷ್ಮಿ ಜೊತೆ ಚಾರಿ ಮದುವೆ ಆಗೇ ಬಿಡ್ತಾನ? ಚಾರುಗೆ ಕೈ ಕೊಡಲೇಬೇಕಾಗತ್ತಾ? ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾರಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರೆ, ರಾಮಾಚಾರಿ ಕೂಡ ಚಾರುನ ಅಷ್ಟೇ ಪ್ರಾಮಾಣಿಕವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಉಸಿರು ಅನ್ನೋ ಹಾಗೆ ಪ್ರೀತಿ ಮಾಡ್ತಿದ್ದಾರೆ. ಇಲ್ಲಿ ದೇವ್ರೇ ಬಂದರೂ ಕೂಡ ನಮ್ಮನ್ನು ದೂರ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ದೇವ್ರೇ ಬಂದು ನಮ್ಮನ್ನು ದೂರ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾದರೂ ದೇವರನ್ನು ನಾನು ನಂಬೋದಿಲ್ಲ, ದೇವರನ್ನು ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ, ಜೊತೆಗೆ ನನ್ನ ಉಸಿರನ್ನು ಬಿಡ್ತೀನಿ ಹೊರತು ನಿಮ್ಮನ್ನು ಅಂತೂ ಬಿಡುವುದಿಲ್ಲ ಅಂತ ಹೇಳಿ ರಾಮಾಚಾರಿ ಚಾರುಗೆ ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟಿರೋದು ಏನೇ ಇದ್ರೂ ಕೂಡ ಅಲ್ಲಿ ರಾಮಾಚಾರಿ ಜಯಸಿಂಹನ ಒಂದು ಹೊಡೆತಕ್ಕೆ ಸಿಕ್ಕಿ ನಿಜವಾಗ್ಲೂ ಛಿದ್ರವಾಗಬೇಕಾಗತ್ತೆ. ತನಗೆ ಇಷ್ಟ ಇಲ್ದಿರ್ತಕ್ಕಂಥ ಕೆಲಸವನ್ನ ಮಾಡೇ ಬಿಡಬೇಕಾಗತ್ತೆ. ಅದಕ್ಕೆ ಕಾರಣ ಚಾರು ಕಿಡ್ನಾಪ್. ಜಯಸಿಂಹ ಚಾರು ಕಿಡ್ನಾಪ್ ಅನ್ನ ಮಾಡಿಸ್ತಿದ್ದಾಗೆ ನಿಜವಾಗ್ಲೂ ರೊಚ್ಚಿಗೇಳ್ತಾರೆ ರಾಮಾಚಾರಿ. ರೊಚ್ಚಿಗೆದ್ದ ರಾಮಾಚಾರಿ ಜಯಸಿಂಹನ ಕೆನ್ನೆಗೆ ಬಾರಿಸಿ ಕುತ್ತಿಗೆ ಪಟ್ಟಿಗೆ ಹಿಡಿದು ತರಾಟೆಗೆ ತಗೊಂಡು, ನೀನು ಬದುಕಿದ್ರೆ ಅಲ್ವಾ ಇಷ್ಟೆಲ್ಲ ಮಾಡೋದು, ನಿನ್ನ ಕಥೆಯನ್ನೇ ಮುಗಿಸ್ಬಿಟ್ರೆ ಏನು ಮಾಡ್ಕೋತೀಯ ನೀನು, ಯಾವುದೇ ರೀತಿಲೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ನಿನ್ನಿಂದ, ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾಗೆ ಅತ್ತ ಕಡೆಯಿಂದ ಒಂದು ವಿಡಿಯೋ ಕಾಲಿಂಗ್ ಬರುತ್ತೆ. ಆ ವಿಡಿಯೋ ಕಾಲಿಂಗಲ್ಲಿ ರಾಮಾಚಾರಿ ಪ್ರೀತಿಯ ಹೆಂಡತಿ ಚಾರು ಇರ್ತಾರೆ, ಚಾರುನ ಕಿಡ್ನಾಪ್ ಮಾಡಿರ್ತಾರೆ. ವಿಡಿಯೋ ನೋಡಿದ ನಿಜವಾಗ್ಲೂ ರಾಮಾಚಾರಿ ರೊಚ್ಚಿಗೆ ಹೇಳ್ತಿದ್ದಾರೆ. ಇನ್ನಷ್ಟು ಅಷ್ಟರಲ್ಲಿ ಜಯಸಿಂಹನ ಕಡೆ ಇರ್ತಕ್ಕಂಥ ಹುಡುಗರು, ಸರ್ ನೀವು ಹೇಳಿದ ತಕ್ಷಣ ಕಥೆನ ಮುಗಿಸ್ತೀವಿ ಅಂತಿದ್ದಾರೆ. ಇತ್ತ ಕಡೆ ಜಯಸಿಂಹನ ಒಂದು ಹಿಡಿತಕ್ಕೆ ಚಾರು ಸಿಕ್ಕಿ ಬಿದ್ದಿದ್ದಾಳೆ, ನಾನು ಕೂಡ ಇವರ ಹಿಡಿತಕ್ಕೆ ಸಿಕ್ಕಿ ಬಿದ್ದಿದ್ದೀನಿ ಅಂತ ರಾಮಾಚಾರಿಗೆ ಗೊತ್ತಾಗ್ಬಿಡತ್ತೆ. ಇನ್ನು ಒಂದು ಸೆಕೆಂಡ್ ಹೇಳಿದ್ರೆ ಸಾಕು ಅಲ್ಲಿ ಚಾರು ಕತೆ ಮುಗ್ದು ಹೋಗುತ್ತೆ ಅಂತಕ್ಕಂಥದ್ದು ರಾಮಾಚಾರಿಗೆ ಗೊತ್ತಾಗ್ಬಿಡತ್ತೆ. ಅದೇ ಕಾರಣಕ್ಕೋಸ್ಕರ ರಾಮಾಚಾರಿ ಸೈಲೆಂಟ್ ಆಗಬೇಕಾಗತ್ತೆ. ವೈಲೆಂಟ್ ಆಗಿದ್ದ ರಾಮಾಚಾರಿ. ಇತ್ತ ಕಡೆ ಜಯಸಿಂಹ ಅಂತೂ ನೋಡು, ಅವ್ರಿಗೆ ಆಲ್ರೆಡಿ ಕಾಷನ್ ಕೊಟ್ಟಿದ್ದೀನಿ, ನಾನು ಹೇಳ್ತಾ ಇದ್ದಾಗೆ ಆ ಚಾರು ಕಥೆಯನ್ನು ಮುಗಿಸ್ಬಿಡು ಅಂತ, ನೀನಿಲ್ಲಿ ನಾನು ಹೇಳೋ ಮಾತನ್ನ ಕೇಳಬೇಕಾಗತ್ತೆ, ಇಲ್ಲ ಅಂದರೆ ನಿನ್ನ ಹೆಂಡತಿ ಕಥೆಯಲ್ಲಿ ಮುಗ್ದು ಹೋಗುತ್ತೆ ಅಂತ ಹೆದರಿಸ್ತಾರೆ. ಜೊತೆಗೆ ಅವ್ರಿಗೂ ಕೂಡ ಇನ್ನೊಂದು 20 ನಿಮಿಷ ಇರಿ, ಎಲ್ಲಾನು ಕೂಡ ಪ್ರಿಪೇರ್ ಆಗಿರಿ ಆಖಿಯನ್ನು ಮುಗಿಸೋದಕ್ಕೆ, ನಾನು ಹೇಳಿದ ತಕ್ಷಣ ಅವಳ ಕಥೆಯನ್ನು ಅಂತ್ಯ ಮಾಡಿಬಿಡಿ ಅಂತ ಕೂಡ ಹೇಳ್ತಾರೆ. ತದನಂತರ ಇತ್ತ ಕಡೆ ರಾಮಾಚಾರಿ ಅಂತೂ ದಯವಿಟ್ಟು ಏನು ಮಾಡಬೇಡಿ, ನನ್ನ ಹೆಂಡತಿನ ಚಾರುನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರೆ, ನೋಡು ನನ್ನ ಮಗಳಿಗೆ ನೀನು ಪ್ರೀತಿ ವಿಷಯನ ಹೇಳ್ಕೋಬೇಕು, ಆಗ ಮಾತ್ರ ನಿನ್ನ ಹೆಂಡತಿನ ಬಿಡುವುದು ಅಂತಾರೆ. ಇಲ್ಲಿ ರಾಮಾಚಾರಿ ಏನೂ ಮಾಡೋಕ್ಕಾಗೋದಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಚಾರುನ ನೆನಪು ಮಾಡ್ಕೊಂಡಿದ್ದೆ ಸೀತಾಲಕ್ಷ್ಮಿಗೆ ಪ್ರೀತಿಯ ನಿವೇದನೆಯನ್ನ ಮಾಡ್ಕೋತಾರೆ. ಸೀತಾಲಕ್ಷ್ಮಿ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾಳೆ ರಾಮಾಚಾರಿ ನೋಡಿ, ಮಾತಾಡಿ ರಾಮಾಚಾರಿ ಮಾತುಗಳನ್ನ ಕೇಳಿ. ತದನಂತರ ಇದ್ದ ಕಡೆ ರಾಮಾಚಾರಿ ಹೆಂಡತಿ ಚಾರು ಬಿಡುಗಡೆ ಆಗತ್ತೆ. ಇಲ್ಲಿ ಚಾರುನ ಅಕಸ್ಮಾತ್ ನಾವು ಕಿಡ್ನಾಪ್ ಮಾಡಿಬಿಟ್ವಿ, ನಿಮ್ಮನ್ನ ನಾವು ಬೇರೆ ರೀತಿ ಭಾವಿಸ್ಬಿಟ್ವಿ, ನಾವು ಪೊಲೀಸ್ ಅವರು ಹಾಗೆ ಹೀಗೆ ಅಂತೆಲ್ಲ ಸುಳ್ಳು ಹೇಳಿ ಇಲ್ಲಿ ಚಾರುನ ಬಿಡುಗಡೆಗೊಳಿಸ್ತಾರೆ. ಮನೆಗೆ ಬರ್ತಿದ್ದಾಗೆ ನಿಜವಾಗ್ಲೂ ರಾಮಾಚಾರಿಗೆ ಚಾರುನ ನೋಡಿದ್ದೆ ತುಂಬ ಖುಷಿ ಆಗ್ಬಿಡತ್ತೆ. ಬಟ್ ಚಾರು ತಪ್ಪು ತಿಳ್ಕೊಂಡಿದ್ದಾಳೆ, ಯಾರೋ ಪೊಲೀಸವರು ತಪ್ಪು ತಿಳ್ಕೊಂಡು ನನ್ನನ್ನು ಕೇಳಿ ಅನ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಬಟ್ ರಾಮಾಚಾರಿಗೆ ಗೊತ್ತು ಇದನ್ನೆಲ್ಲ ಯಾರು ಮಾಡಿರೋದು ಅಂತ, ಆ ಕಡೆ ಮುರಾರಿಗೂ ಗೊತ್ತು ಇದನ್ನೆಲ್ಲ ಯಾರು ಮಾಡಿರೋದು ಅಂತ. ಆದರೆ ಮನೆಯಲ್ಲಿ ಯಾವುದೇ ವಿಷಯನೂ ಕೂಡ ಅವರು ಹೇಳೋಕೆ ಮುಂದಾಗ್ತಿಲ್ಲ, ಗಾಬರಿ ಬೀಳ್ಬಹುದು ಅಂತ. ಅದೇ ಕಾರಣಕ್ಕೆ ರಾಮಾಚಾರಿ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ತೀನಿ, ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಾನೆ ಹೋಗ್ತಿದ್ದೀನಿ ಅಂತ ಹೇಳಿ ರಾಮಾಚಾರಿ ಮನೆಯಿಂದ ಹೊರಡ್ತಾರೆ. ಇತ್ತ ಕಡೆ ಚಾರು ಅಂತೂ ರಾಮಾಚಾರಿಯ ಹಳೆ ಗಾಡಿನ ನೋಡಿ ನಿಜವಾಗ್ಲೂ ಎಮೋಷನಲ್ ಆಗ್ತಾಳೆ. ಇದು ನನ್ನ ಮತ್ತೆ ರಾಮಾಚಾರಿನ ಒಂದ್ ಮಾಡಿದ ಗಾಡಿ, ನಾವು ಎಷ್ಟೊತ್ತಿ ಇದರಲ್ಲಿ ಓಡಾಡಿದ್ದೀವಿ, ಜಗಳ ಮಾಡ್ಕೊಂಡಿದ್ದೀವಿ, ಜೊತೆಗೆ ಈ ಒಂದು ಗಾಡಿ ಮಾವನಿಂದ ರಾಮಾಚಾರಿಗೆ ಬಂದಿದ್ದು, ಅವನ್ನ ಪುಟ್ಟ ನೆನಪುಗಳು ಕೂಡ ಇದೆ, ತುಂಬಾ ಮೆಮೊರೀಸ್ ಇದೆ. ಇದನ್ನ ಈ ರೀತಿ ಬಿಟ್ಟು ಹೋಗ್ತಿದಾನಲ್ಲ, ಇದನ್ನ ನಾನು ಸರ್ಪ್ರೈಸ್ ಆಗಿ ರೆಡಿ ಮಾಡಿಸಿ ಕೊಡಬೇಕು ಅಂತ ಹೇಳಿ ಮುರಾರಿ ಹತ್ರ ಹೇಳ್ಕೊಂಡಾಗ, ಮುರಾರಿ ಬನ್ನಿ ನನಗೊಬ್ರು ಗೊತ್ತು ಅಂತ ಹೇಳಿ ಚಾರು ಜೊತೆ ಗಾಡಿ ಜೊತೆ ಅವರು ಹೋಗ್ತಿದ್ದಾರೆ. ತದನಂತರ ಆ ಕಡೆ ಸೀತಾಲಕ್ಷ್ಮಿ ಕೂಡ ಮಾವನ ಕರ್ಕೊಂಡು ರಾಮಾಚಾರಿ ಜೊತೆ ತನ್ನ ಫೋಟೋ ಫ್ರೇಮನ್ನು ಹಾಕಿಸ್ಬೇಕು ಅನ್ನೋ ಕಾರಣಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಬರೋಕೆ ಅವರು ಕೂಡ ಬರ್ತಿದ್ದಾರೆ. ಈ ಕಡೆ ದಾರಿ ಮಧ್ಯದಲ್ಲಿ ಈ ಕಡೆ ಚಾರು ಆ ಒಂದು ಹಳೆಯ ನೆನಪುಗಳ ಒಂದು ಬುತ್ತಿ ಬಗ್ಗೆ, ಅದರ ಒಂದು ಮಹತ್ವತೆಯ ಬಗ್ಗೆ
ಇಲ್ಲಿ ಮುರಾರಿ ಹತ್ರ ಹೇಳ್ತಾ ಇರ್ತಾರೆ. ತದನಂತರ ಮುರಾರಿ ಕೂಡ ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದಾಗೆ ಈ ಕಡೆ ಸೀತಾ ಲಕ್ಷ್ಮಿ ಕೂಡ ಚಾರುನ ನೋಡಿದ್ದೆ ಇಳಿದು ಬಂದು ಏನು ಇಂಥ ಡಕೋಟ ಗಾಡಿ ಮುಂದೆ ನಿಂತಿದ್ಯಾ, ದಿನ ಒಂದೊಂದು ಲಕ್ಸುರಿ ಬೈಕು ಕಾರಲ್ಲಿ ಬರ್ತದವಳು ನೀನು, ಅಯ್ಯೋ ಪಾಪ, ಹೌದು ನೀನು ಅವತ್ತು ನನಗೆ ಒಂದು ವಿಗ್ರಹ ಕೊಟ್ಟೆ ಅಲ್ವಾ, ಅದಕ್ಕೆ ನಾನು ನಿನಗೆ ಲಕ್ಸುರಿ ಕಾರ್ ಕೊಡ್ಲಾ ಗಿಫ್ಟ್ ಮಾಡಿ ಅಥವಾ ಗಾಡಿ ಕೊಡ್ಲಾ ಅಂತ ಹೇಳಿ ರೇಗಿಸಿ ಆಡ್ಕೋತಾರೆ. ಜೊತೆಗೆ ಅದರ ಒಂದು ಭಾವನೆಗಳ ಬುತ್ತಿ ಏನು ಅನ್ನೋದ್ರ ಅರ್ಥವನ್ನು ಕೂಡ ಇಲ್ಲಿ ಚಾರು ಸೀತಾಲಕ್ಷ್ಮಿಗೆ ಹೇಳ್ತಾರೆ. ನಿಂಗೆ ಅರ್ಥನೂ ಕೂಡ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ನಂತರ ತಮಗೆ ತಡ ಆಯಿತು ಅಂದ್ಕೊಂಡಿದ್ದೆ, ಫೋಟೋ ಶೂಟನ್ನು ಮಾಡ್ತಾ ಆ ಒಂದು ಫೋಟೋಸ್ನ ತಗೋತಾರೆ. ನಂತರ ಅಷ್ಟರಲ್ಲಿ ಮುರಾರಿ ಬರ್ತಾರೆ. ಆ ಕಡೆ ಒಂದು ಫೋಟೋದಲ್ಲಿ ರಾಮಾಚಾರಿ ಇರೋದನ್ನು ನೋಡಿಬಿಡ್ತಾನೆ ಮುರಾರಿ. ಇದರಿಂದ ಕೋಪ ಮಾಡ್ಕೊಂಡು ಅವನು ಫೋಟೋನೆಲ್ಲ ಸುಟ್ಟು ಹಾಕ್ಬಿಡ್ತಾನೆ. ಚಾರು ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಸೀತಾಲಕ್ಷ್ಮಿ ಕೋಪ ಮಾಡಿಕೊಂಡು ಆ ಗಾಡಿನ ಸುಟ್ಟಾಕ್ತಾಳೆ. ಈ ಕಡೆ ಚಾರು ಬರ್ತಿದ್ದಾಗೆ ಅದನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ನಂತರ ಗಾಡಿಯನ್ನು ಸುಟ್ಟಾಕಿ ಮನೆಗೆ ಹೊರಟ್ಬಿಡ್ತಾಳೆ ಸೀತಾಲಕ್ಷ್ಮಿ. ನಂತರ ಅಲ್ಲಿ ಹೋಗಿದ್ದೆ ಮಾವನ ಹತ್ರ, ಜಯಸಿಂಹ ಅವ್ರ ಹತ್ರ. ಭಾಮ ಇದ್ದ, ಅಯ್ಯೋ ಭಾವ ನಿಮಗೆ ಗೊತ್ತಾ, ಚಾರು ಮತ್ತು ನಮ್ಮ ಸೀತಾಲಕ್ಷ್ಮಿ ಒಂದೇ ಕಾಲೇಜಲ್ಲೂ ಓದಿರೋದು, ಅವರಿಬ್ರಿಗೆ ತುಂಬ ಚೆನ್ನಾಗಿ ಪರಿಚಯ ಇದೆ. ವಿಷಯ ಗೊತ್ತಾಗಿ ಹೋಗಿದ್ರೆ ಏನಾಗ್ತಿತ್ತು, ಮುರಾರಿಯಿಂದನೇ ಒಳ್ಳೇದಾಯಿತು. ಫೋಟೋ ನೋಡಿರೋ ಕೋಪಕ್ಕೆ ಸುಟ್ಟಾಕ್ಬಿಟ್ಟ. ನಂತರ ಗಾಡಿ ಸುಟ್ಟಾಕ್ಬಿಟ್ಲು. ಇವಳು ಫೋಟೋ ಏನಾದರೂ ನೋಡಿದರೆ ಖಂಡಿತ ಚಾರು ಬಂದು ಎಲ್ಲ ವಿಷಯ ಹೇಳ್ಬಿಡ್ತಿದ್ಲು, ಎಲ್ಲ ವಿಷಯ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ಏನಾಗ್ತಿತ್ತು ಅಂತ ಹೇಳ್ತಿದ್ರೆ ಏನಾಗ್ತಿತ್ತು, ನನ್ನ ಮಗಳು ಅದೇ ರೀತಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಟಿದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಮೊದಲು ರಾಮಾಚಾರಿ ಮತ್ತು ಚಾರುಗೆ ಇಬ್ರಿಗೂ ಕೂಡ ಡಿವೋರ್ಸ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಚಾರು ಕಣ್ಣೀರು ಹಾಕ್ತಿದ್ದಾಳೆ. ರಾಮಾಚಾರಿಗೆ ಗಿಫ್ಟ್ ಮಾಡಬೇಕು, ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡ್ರೆ ಈ ರೀತಿ ಆಯ್ತಲ್ಲ ಅಂದಾಗ ಮುರಾರಿ, ನಾನೇ ಸೈಲೆಂಟ್ ಆಗಿರಬೇಕಿತ್ತು, ನನ್ನಿಂದ ಅಂದಾಗ ಅದಾಗಬೇಕಿತ್ತು, ಆಯಿತು ನೀನ್ಯಾಕೆ ತಪ್ಪು ತಿಳ್ಕೊಂಡು ನಿನಗೆ ಬೇಜಾರು ಮಾಡ್ಕೋತಿದ್ಯಾ ಅಂತ ಮುರಾರಿಗೆ ಹೇಳಿ ತಾನೂ ಸಮಾಧಾನ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಿದ್ದಾರೆ. ಚಾರು ಅಷ್ಟರಲ್ಲಿ ರಾಮಾಚಾರಿಗೂ ಕೂಡ ತನ್ನ ಹಳೆ ಗಾಡಿನ ನೋಡಬೇಕು ಅನಿಸುತ್ತೆ. ಬಿಕಾಸ್ ಸೀತಾಲಕ್ಷ್ಮಿ ಅಲ್ಲಿ ನಡೆದಿದ್ದ ವಿಷಯ ಹೇಳ್ತಾರೆ. ಆಗ ಅವ್ರ ಗಾಡಿ ನೆನಪಾಗುತ್ತೆ. ಬಟ್ ಅದು ತನ್ನ ಗಾಡಿ ಅಂತ ಗೊತ್ತಿರೋದಿಲ್ಲ. ಗಾಡಿ ನೋಡೋಕೆ ಬಂದರೆ ಗಾಡಿ ಸುಟ್ಟೋಗಿರೋ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಚಾರು ನಿಜವಾಗ್ಲೂ ಕಣ್ಣೀರು ಹಾಕ್ತಾ ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿ ಅಳ್ತಿದ್ರೆ ಇಲ್ಲಿ ರಾಮಾಚಾರಿ ಗೊತ್ತಾಗುತ್ತೆ ಇದನ್ನು ಮಾಡಿರೋದೇ ಸೀತಾಲಕ್ಷ್ಮಿ ಅಂತ. ನಂತರ ಇಲ್ಲಿ ಚಾರುಗೆ ರಾಮಾಚಾರಿ ಸಮಾಧಾನ ಹೇಳ್ತಾರೆ. ಆ ರೀತಿ ಏನಿಲ್ಲ, ನೀವೇನು ಬೇಕು ಅಂತ ಮಾಡಿಲ್ಲ, ಸಮಾಧಾನ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ. ತದನಂತರ ಇಲ್ಲಿ ರಾಮಾಚಾರಿಗೆ ಸೀತಾಲಕ್ಷ್ಮಿ ಅಮ್ಮ ಕಾಲ್ ಮಾಡ್ತಾರೆ. ನನ್ನ ಮಗಳನ್ನ ಬೆಳೆಸೋದ್ರಲ್ಲಿ ಸರಿಯಾಗಿ ಬೆಳೆಸೋದ್ರಲ್ಲಿ ಸೋತೋದೆ ನಾನು. ನಿಜವಾಗ್ಲೂ ನನ್ನ ಗಂಡ ಮಗಳನ್ನ ಪ್ರೀತಿ ಮಾಡ್ತಿದ್ದಾನೆ, ಇಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಅನ್ನೋದು ಖುಷಿ ಆಗಿತ್ತು ನನಗೆ. ಆದರೆ ಇವಾಗ ಗೊತ್ತಾಗ್ತಿದೆ ಅದು ಎಷ್ಟು ತಪ್ಪು ಅಂತ. ಅವಳ ಹಠಕ್ಕೆ ಬಿದ್ದು ನಿಜವಾಗ್ಲೂ ತಪ್ಪು ಮಾಡ್ತಿದ್ದಾರೆ ಅವರು. ಆದರೆ ಹೇಳೋಕ್ಕಾಗ್ತಿಲ್ಲ. ಅವ್ರಿಗೆ ಮಗಳು ಮುಂದೆ ಬೇರೆ ಯಾರು ಕೂಡ ಮುಖ್ಯ ಆಗೋದಿಲ್ಲ. ಆದರೆ ನನ್ನಿಂದ ಒಂದು ಸಹಾಯ ಮಾಡ್ಬೋದು. ಮಂಗಳವಾರ ಅವರು ದೇವ್ರ ಪೂಜೆ ಮಾಡ್ತಾರೆ. ಅವತ್ತು ಅವ್ರಿಗೆ ಏನೇ ಕೇಳಿದ್ರು ಕೂಡ ಯಾವತ್ತಿಗೂ ಇಲ್ಲ ಅಂತ ಹೇಳೋದಿಲ್ಲ. ದೇವ್ರ ಪೂಜೆ ಮಾಡಿ ಸಮಯದಲ್ಲಿ ನೀನು ಬಂದು ನನ್ನ ಹೆಂಡತಿ ಸಹವಾಸಕ್ಕೆ ಬರಬೇಡಿ ಅಂತ ಹೇಳಿ ನನ್ನ ಗಂಡನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅವರು ಒಪ್ಕೊಳ್ಳೋ ಚಾನ್ಸಸ್ ಇದೆ ಅನ್ನೋ ವಿಷಯನ ಹೇಳಿರ್ತಾರೆ. ಹಾಗಾಗಿ ಇಲ್ಲಿ ರಾಮಾಚಾರಿ ಬರ್ತಾರೆ, ಜಯಸಿಂಹ ಒಪ್ಕೋತಾರ ಅಥವಾ ಚಾರುಗೆ ವಿಷಯ ಗೊತ್ತಾಗಿ ಚಾರು ರೆಬಲ್ ಆಗಿ ಜಯಸಿಂಹ ಮನೆಗೆ ಎಂಟ್ರಿ ಕೊಡ್ತಾರ, ಅಥವಾ ಈ ಒಂದು ವಿಷಯ ಕಿಟ್ಟಿಗೆ ಗೊತ್ತಾಗಿದೆ, ಕಿಟ್ಟಿನೇ ಬಂದು ಜಯಸಿಂಹನ ಜೊತೆ ಡೀಲ್ ಮಾಡಿ ಇಲ್ಲಿ ಜಯಸಿಂಹನನ್ನ ಮೇಲೆ ಅಬ್ಬರಿಸಿ ಬೊಬ್ಬಿರೋದು ಜಯಸಿಂಹಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಕಿಟ್ಟಿ. ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.